ಕರ್ನಾಟಕ ರಾಜ್ಯದಲ್ಲಿ ನಡೆದಿರುವಂಥ ಬೆಳವಣಿಗೆ ಏನು ಹನಿ ಟ್ರ್ಯಾಪ್ ಅಂತ ಕುಖ್ಯಾತಿಯಾಗಿದೆ. ಇಡೀ ಕರ್ನಾಟಕದ ಗೌರವವನ್ನು ಇವತ್ತು ಇಡೀ ದೇಶದಲ್ಲಿ ಕಡಿಮೆ ಮಾಡಿದೆ. ನಾನು ಭಾಳ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ. ಅಧಿಕಾರದ ಲಾಲಸ್ಯ ಇಡೀ ಕಾಂಗ್ರೆಸ್ ಪಕ್ಷ ಇವತ್ತು ನೈತಿಕತೆಯನ್ನು ಅಧೋಗತಿಗೆ ತೆಗೆದುಕೊಂಡು ಕೇವಲ ಅಧಿಕಾರ ಲಾಸು. ಇಲ್ಲಿ ಒಂದು ಹಗರಣದಿಂದ ಇನ್ನೊಂದು ಹಗರಣ ಈ ಸರ್ಕಾರಕ್ಕೆ ಆಗ್ತಾಯಿದೆ. ಸುಮಾರು ಈಗಾಗಲೇ 2 ವರ್ಷದಲ್ಲಿ ಒಂದು 10 ಹಗರಣಗಳು ಈಗ ಆಚೆ ಬಂದಿದ್ದಾವೆ. ಎಲ್ಲಿ ಕೈ ಹಾಕ್ತಿರಲ್ಲ ಹಗರಣ ಇದೆ. ಇದು ನೈತಿಕ ಅಧಪತನ ಇವತ್ತು ನಿನ್ನೆ ವಿಧಾನಸಭೆಯಲ್ಲಿ ನಾವು ನೋಡಿದ್ದೇವೆ. ಮನಿ ಕ್ರೈಸಿಸ್ ಇತ್ತು, ಈಗ ಹನಿ ಕ್ರೈಸಿಸ್ ಬಂದಿದೆ. ಆರ್ಥಿಕವಾಗಿಯೂ ದಿವಾಳಿಯಾಗಿದೆ ಈ ಸರ್ಕಾರ, ನೈತಿಕವಾಗಿಯೂ ದಿವಾಳಿಯಾಗಿದೆ. ಒಬ್ಬ ಕ್ಯಾಬಿನೆಟ್ ಸಚಿವರು ತಮ್ಮ ಮೇಲೆ ಹನಿ ಟ್ರ್ಯಾಪ್ ಆಗ್ತಾ ಇದೆ ಅಂತ ವಿಧಾನಸಭೆಯಲ್ಲಿ ಬಹಿರಂಗವಾಗಿ ಹೇಳುವಂಥ ಪರಿಸ್ಥಿತಿಗೆ ಬಂದ ಮೇಲೆ ಇದು 15 ದಿವಸದಿಂದ ವಿಧಾನಸಭೆ ಮೊಗಸಾಲಲ್ಲಿ ಸುದ್ದಿ ಇದ್ದು ಮುಖ್ಯಮಂತ್ರಿಗಳು ಇದನ್ನು ನೋಡ್ತಾ ಕೂತ್ಕೊಂಡಿದ್ದಾರೆ. ಇವತ್ತು ಅದು ಸ್ಫೋಟಗೊಂಡಿದೆ. ಕ್ಯಾಬಿನೆಟ್ನಲ್ಲಿ ಈ ಥರ ನಡೀತಿರುವಾಗ ಇವತ್ತು ಈ ಕ್ಯಾಬಿನೆಟ್ಗೆ ಏನಂತ ಕರೆಯೋದು? ಇದು ರಾಜ್ಯವನ್ನು ಆಳುವಂಥ ನೈತಿಕತೆಯನ್ನು ಕಳ್ಕೊಂಡಿರುವಂಥ ಒಂದು ಕ್ರಿಮಿನಲ್ ಕ್ಯಾಬಿನೆಟ್ ಇವತ್ತಿದೆ. ನನ್ನ ಪ್ರಕಾರ ಮುಖ್ಯಮಂತ್ರಿಗಳು ಈ ನೈತಿಕ ಚಟುವಟಿಕೆ ತಮ್ಮ ಮೂಗಿನ ನೇರಕ್ಕೆ ನಡೆಯುವಂಥ ಈ ಸಂದರ್ಭದಲ್ಲಿ ಅವರು ನೈತಿಕ ಜವಾಬ್ದಾರಿಯನ್ನು ಹೊತ್ತು ರಾಜೀನಾಮೆ ಕೊಡಬೇಕು. ಇಲ್ಲದಿದ್ದರೆ ರಾಜ್ಯದ ಜನತೆ ಇವತ್ತು ಯಾಕಾದರೂ ಇಂಥ ಸರ್ಕಾರವನ್ನು ತಂದಿದ್ದೇವೆ ಅಂತ ಪಶ್ಚಾತ್ತಾಪ ಪಡುವಂಥ ದಿನ ಇದು ಬಂದಿದೆ. ಸರ್, ಈಗ ರಾಜಣ್ಣ ಅವರು ಹೇಳ್ತಿದ್ದಾರೆ 48 ಜನ